ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ಒಂದು ವ್ಲಾಗು ಪಾಪದು ಜವಳ ಫಂಕ್ಷನ್ ವ್ಲಾಗ್ ಮತ್ತು ಪಾಪು ಹೊಸಲು ದಾಟಿದ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ಸೊ ಹೇಗಾಯಿತು, ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಏನಂತ ನಾನಿವಾಗ ಏನು ಫೋಟೋ ಶೇರ್ ಮಾಡ್ತಿದ್ದೀನಿ, ಇದೆಲ್ಲ ಬಂದು ಪಾಪದು ಜವಳ ಫಂಕ್ಷನ್ದು ವ್ಲಾಗ್. ಜವಳ ಅಂತಂದರೆ ನಮ್ಮ ಕಡೆ ಯೂಶ್ವಲಿ ಕೂದಲು ಕೊಡೋದು, ಮುಡಿ ಶಾಸ್ತ್ರ ಅಂತ ಏನು ಹೇಳ್ತೀವಿ ಆ ಶಾಸ್ತ್ರ. ನಾರ್ತ್ ಕರ್ನಾಟಕದಲ್ಲಿ ಜವಳ ಅಂತ ಹೇಳ್ತಾರೆ ಅಷ್ಟೇ. ಈ ಒಂದು ವ್ಲಾಗಲ್ಲಿ ನಾನು ನನ್ನ ಹತ್ರ ಅಂದರೆ ನನ್ನ ಮೊಬೈಲಲ್ಲಿ ಎಷ್ಟು ವೀಡಿಯೋಸ್ ಇತ್ತು ಅಷ್ಟನ್ನು ಮಾತ್ರ ನಾನು ಶೇರ್ ಮಾಡಿದ್ದೀನಿ. ಯಾಕಂತಂದರೆ ನಾನು ಬೇರೆ ಮೊಬೈಲಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಆ ಮೊಬೈಲ್ನ ಯಾರೋ ಪಿಕ್ ಪಾಕೆಟ್ ಮಾಡಿಬಿಟ್ಟಿದ್ದಾರೆ. ಸೊ ಮೊಬೈಲ್ ಇಲ್ದಿರೋ ಕಾರಣ ಎಲ್ಲ ಡೇಟಾ ನಾನು ಏನೇನು ವೀಡಿಯೋಸ್ ಮಾಡಿದ್ದೆ ಎಲ್ಲ ಆ ಮೊಬೈಲಲ್ಲಿ ಹೋಗಿದೆ. ಸೊ ನನ್ನ ಹತ್ರ ಕರೆಂಟ್ಲಿ ಎಷ್ಟು ವೀಡಿಯೋಸ್ ಇತ್ತು ಅದನ್ನು ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು, ನಾನು ಹೇಗೆ ಕಾಣಿಸ್ತಿದ್ದೀನಿ, ಪಾಪು ಹೇಗೆ ಕಾಣಿಸ್ತಿದ್ದಾಳೆ, ಸೊ ಅನ್ನೋದನ್ನೆಲ್ಲ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪುರಾಣಿಕರನ್ನು ಋಷಿಗಳನ್ನು ಕುರಿತು, ಎಲೆ ಋಷಿ ಶ್ರೇಷ್ಠರೇ, ಇನ್ನು ವ್ರತವನ್ನು ಪೂರ್ವದಲ್ಲಿ ಆಧಾರ ಮಾಡಿದ ಬ್ರಾಹ್ಮಣನ ಕಷ್ಟಮಯ ಸ್ಥಿತಿಯು ಆತನಿಗೆ ಸಹಿಸದಾಯಿತು. ಕೂಡಲೇ ಆತನು ಮುದಿಹಾರುವನ ವೇಷದಿಂದ ಆ ದರಿದ್ರ ಬಾಡ ಬ್ರಾಹ್ಮಣನ ಬಳಿಗೆ ಬಂದನು ಮತ್ತು ಅವನನ್ನು ಕುರಿತು, ಒಳ್ಳೆಯ ಆದಾಯದಿಂದ ಎಲೆ ಬ್ರಾಹ್ಮಣನೇ, ನೀನು ನಿತ್ಯವೂ ಒಳ್ಳೆ ದುಃಖಿತನಾಗಿ. ಇಲ್ಲಿ ಜವಳ ಫಂಕ್ಷನ್ ದಿನವೇ ನಾವು ಸತ್ಯನಾರಾಯಣ ಪೂಜೆ ಕೂಡ ನಾವು ಇಟ್ಕೊಂಡಿದ್ವಿ ಮನೆಯಲ್ಲೇ. ಸೊ ಸತ್ಯನಾರಾಯಣ ಪೂಜೆ ಜವಳ ಎಲ್ಲ ಒಟ್ಟಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮತ್ತು ಮಧ್ಯಾಹ್ನ ಏನು ಬರ್ತಾರೆ ಅವ್ರಿಗೆಲ್ಲ ಏನು ಊಟದ್ದು ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಸೊ ಜವಳ ಅಂತಂದರೆ ನಮ್ಮ ಕಡೆ ಯೂಶ್ವಲಿ ಪೂರ್ತಿ ಕೂದಲು ತೆಗಿತಾರೆ, ಬಟ್ ಇಲ್ಲಿ ಹೇಗೆ ಅಂತಂದರೆ ದೇವಸ್ಥಾನದಲ್ಲಿ ಬರೀ 5 ಕೂದಲು ಮಾತ್ರ ತೆಗೆದಿರ್ತಾರೆ. ಸೊ ಅದಾದ ನಂತರ ನಾವು ಮನೆಗೆ ಬಂದುಬಿಟ್ಟು ಕೂದಲು ತೆಗಿಬೇಕಾಗಿರುತ್ತೆ. ಸೊ ನಾವು ದೇವಸ್ಥಾನದಲ್ಲಿ ಕೂದಲು ಎಲ್ಲ ತೆಗೆಸ್ಕೊಂಡು ಬಂದಿದ್ವಿ. ಅದಾದಮೇಲೆ ಮನೆಯಲ್ಲಿ ಊಟ ಹಾಕಿಸ್ಬೇಕಲ್ಲ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಇವತ್ತು ಫಂಕ್ಷನ್ ಮಾಡ್ತಿದ್ದೀವಿ. ವಿಮುಕ್ತನಾದನು ಮತ್ತು ಎಲ್ಲ ಸುಖ ಸಂಪತ್ತುಗಳನ್ನು ಹೊಂದಿದನು. ವ್ರತದ ಪ್ರಭಾವವನ್ನು ಮನಗಂಡ ಬಡಬ್ರಾಹ್ಮಣನು ದಿನವನ್ನಾರಂಭಿಸಿ ಪ್ರತಿ ತಿಂಗಳು ಅತ್ಯಲ್ಪ ಉಪಾಯದಿಂದ ಮಹತ್ ಫಲವನ್ನು ಕೊಡುವ ಆ ಉತ್ತಮ ವ್ರತವನ್ನು ತಪ್ಪದೆ ಮಾಡತೊಡಗಿದನು. ಆತನ ಸಂಚಿತ ಪಾಪವೆಲ್ಲವೂ ಸುಟ್ಟು ಹೋದವು. ಕೊನೆಗೆ ಆತನ ದುರ್ಲಭವಾದ ಮೋಕ್ಷವನ್ನು ಹೊಂದಿದನು. ಹೀಗೆಂದು ಭಗವಂತನು ಜ್ಞಾನಿಯಾದ ನಾರದನಿಗೆ ಹೇಳಿ, ನಾರದನೇ, ಭೂಲೋಕದ ಜನರ ದುಃಖ ನಿವೃತ್ತಿಗೆ ಸಕಲ ಸುಖ. ಸೊ ಇಲ್ಲಿ ಪೂಜೆ ನಡೀತಾ ಇದೆ, ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಇದಾದಮೇಲೆ ನಾವು ಸ್ಟೇಜ್ ಕೂಡ ಹಾಕ್ಸಿದ್ವಿ. ಬಂದವ್ರಿಗೆ ಸ್ಟೇಜ್ ಮೇಲೇ ಏನು ಫೋಟೋ ತೆಗೆದುಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಪೂಜೆಗೆ ಇಲ್ಲಿ ನಾನು ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಮತ್ತು ಏನು ಸ್ಟೇಜ್ ಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ರೇಷ್ಮೆ ಸೀರೆ ತೊಗೊಂಡಿದ್ದೆ. ಮತ್ತು ಪಾಪುಗೆ ಇವಾಗ ಕಾಟನ್ ಒಂದು ಫ್ರಾಕಲ್ಲ ಸ್ಕರ್ಟ್ ಹಾಕಿದ್ದೆ. ಅದಾದಮೇಲೆ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಏನು ನಾನು ಇಲ್ಲಿ ಸ್ಟೇಜ್ ಮೇಲೆ ನಾವು ಕೂರಬೇಕಿತ್ತಲ್ವ, ಸೊ ಈ ಸ್ಟೇಜ್ಗೆ ನಾನು ರೇಷ್ಮೆ ಸೀರೆ ತೊಗೊಂಡಿದ್ದೆ. ಇವಾಗ ಏನು ನೋಡ್ತಿದ್ದೀರಾ ಇದೇ ಸೀರೆ. ಮತ್ತು ಪಾಪುಗೆ ಬ್ಲೂ ಕಲರ್ದು ಲಂಗ ಮತ್ತು ಬ್ಲೌಸ್ ಹೊಲಿಸಿದ್ದು. ಇದು ಎಲ್ಲ ಕಟ್ ಪೀಸ್ ಅಂಗಡಿಲಿ ತೊಗೊಂಬಂದ್ಬಿಟ್ಟು ನಾನು ಅದನ್ನು ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಸಿದ್ದೆ. ಮತ್ತು ನನ್ನ ಹಸ್ಬೆಂಡು ಅದಕ್ಕೆ ಕುರ್ತಾ ತೊಗೊಂಡಿದ್ರು. ಸೊ ನಮ್ಮ 3 ಜನದ ಔಟ್ಫಿಟ್ ಇದು. ನಮ್ಮ 3 ಜನದ ಔಟ್ಫಿಟ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಪಾಪುದು ಡ್ರೆಸ್ ಹೇಗೆ ಅನ್ನಿಸ್ತು, ಮತ್ತು ನನ್ನ ಸ್ಯಾರಿ ಹೇಗೆ ಅನ್ನಿಸ್ತು, ನಾನು ಹೇಗೆ ಕಾಣಿಸ್ತಿದ್ದೆ ಅನ್ನೋದನ್ನೆಲ್ಲ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇದು ಬಂದು ನಾವೇನು ಸ್ಟೇಜ್ಗೆ ಡೆಕೋರೇಟ್ ಮಾಡಿಸಿದ್ವಿ, ಸೊ ಇದು ಸ್ಟೇಜ್ ಡೆಕೋರೇಷನ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ, ಮರಿಬೇಡಿ. ಅದಾದಮೇಲೆ ನಮ್ಮ ಕಡೆ ಎಲ್ಲ ಯೂಶ್ವಲಿ ದುಡ್ಡು ಕೊಡ್ತಾರೆ, ಮುಯಿ ಅಂತ ಹೇಳಿಬಿಟ್ಟು, ಅಥವಾ ಏನಾದರೂ ಗಿಫ್ಟ್ಸ್ ಕೊಡ್ತಾರೆ ಅಲ್ವಾ. ಬಟ್ ನಾರ್ತ್ ಕರ್ನಾಟಕಲ್ಲಿ ಬಂದು ಜಾಸ್ತಿ ಬಟ್ಟೆಗಳನ್ನೇ ಕೊಡ್ತಾರೆ ಗಿಫ್ಟಾಗಿ. ಸೊ ಪಾಪುಗೆ ಎಷ್ಟು ಬಟ್ಟೆಗಳು ಬಂದಿದೆ ಅಂತಂದರೆ ಬೇಕಾದರೆ ಒಂದು ಅಂಗಡಿ ಇಡ್ಬೋದೇನೋ ಅಷ್ಟು ಬಟ್ಟೆಗಳು ಬಂದಿದ್ದಾವೆ. ಪಾಪುಗೆ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ 3 ಜನಕ್ಕೂ ಕೊಟ್ಟರೆ. ಸೊ ಹಾಗಾಗಿ ತುಂಬ ಬಟ್ಟೆಗಳು ಬಂದಿದೆ. ಅದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ನಾನು. ಯಾಕಂತಂದರೆ ಅವಳಿಗೆ ಕೆಲವೊಂದು ಸೈಜ್ಗಳಾಗುತ್ತೆ, ಕೆಲವೊಂದು ಸೈಜ್ಗಳಾಗೋದಿಲ್ಲ. ಹಾಗಾಗಿ ಕೆಲವೊಂದು ಸೈಜ್ಗಳಾಗೋದನ್ನೇ ತೊಗೊಂಡಿದ್ದೀನಿ ಮತ್ತು ಸೈಜ್ಗಳಾಗದಿರೋದನ್ನೆಲ್ಲ ಹಾಗೆ ಕಟ್ಟಿಟ್ಬಿಟ್ಟಿದ್ದೀನಿ. ಸೊ ಅಷ್ಟು.
ಸೊ ಎಲ್ಲ ಆದಮೇಲೆ ಇಲ್ಲಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಊಟಕ್ಕೆ ತುಂಬ ವೆರೈಟೀಸ್ ಮಾಡಿಸಿದ್ವಿ. ಅದರಲ್ಲಿ ನನಗೆ ಒಂದು ಸ್ವೀಟ್ ಅಂತೂ ಭಾಳ ಇಷ್ಟ ಆಗಿತ್ತು. ಸೊ ಆ ಸ್ವೀಟ್ ಹೆಸರು ಗೊತ್ತಿಲ್ಲ, ಬಟ್ ವೈಟ್ ಚಾಕ್ಲೇಟ್ ಥರ ಬರ್ತಿತ್ತು. ಅದಂತೂ ನನಗೆ ತುಂಬಾ ಇಷ್ಟವಾದ ಸ್ವೀಟ್ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಪಾಪು ಕೂದಲು ತೆಗೆದ್ಮೇಲೆ ಹೇಗೆ ಕಾಣಿಸ್ತಾಳೆ ಅನ್ನೋದನ್ನು ನಾನು ಶೇರ್ ಮಾಡ್ತಿದ್ದೀನಿ, ಬನ್ನಿ. ಅದು ಅಮ್ಮ ಲಹನ್ವಿ ಹೆಂಗಿದ್ದಾಳೆ ತೋರ್ಚು, ಲಹನ್ವಿ ಹೆಂಗಿದ್ದಾಳೆ ತೋರ್ಚು. ಆಯ್ 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 ಸರಿ ಆಯ್ತು, ಇಲ್ಲಿ ತೋರ್ಚು. ಲಹನ್ವಿ ಹೆಂಗಿದ್ದಾಳೆ, ಲಹನ್ವಿ ಹೆಂಗಿದ್ದಾಳೆ, ಹೆಂಗಿದ್ದಾಳೆ ತೋರ್ಸು. ಲಹನ್ವಿ ಹೆಂಗಿದ್ದಾಳೆ ತೋಚೆ. ಸೊ ಫಂಕ್ಷನ್ ಎಲ್ಲ ಮುಗಿಸಿ ಆದಮೇಲೆ ಪಾಪದು ಕೂದಲನ್ನ ನಾವೇ ಮನೆಯಲ್ಲಿ ಟ್ರಿಮ್ಮರಲ್ಲಿ ತೆಗಿಬೇಕಾಗತ್ತೆ. ನಾವೇ ಅಂದರೆ ನನ್ನ ತಮ್ಮ ತೆಗಿಬೇಕಾಗಿತ್ತು, ಅಂದರೆ ಪಾಪುಗೆ ಮಾವ ಆಗೋರು ತೆಗಿಬೇಕಾಗಿತ್ತು. ನನ್ನ ತಮ್ಮ ಬಂದಿಲ್ಲದಿರೋ ಕಾರಣ ಅದನ್ನು ನಮ್ಮ ಮಾವ ಅವ್ರು ತೆಗೆದ್ರು. ನಮ್ಮ ಮಾವವರು ಒಂದು ಸ್ವಲ್ಪ ತೆಗೆದ್ರು. ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಕೂರಿಸ್ಕೊಂಡು ಕಂಪ್ಲೀಟಾಗಿ ತೆಗೆದ್ವಿ. ಇಲ್ಲೆಲ್ಲ ನಾನು ಆಲ್ರೆಡಿ ಹೇಳ್ದ ಹಾಗೆ ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಕೂದಲನ್ನ ಅವರು ತೆಗಿಯಲ್ಲ. ಒಂದು 5 ಕೂದಲನ್ನ ಕಟ್ ಮಾಡ್ತಾರೆ ದೇವಸ್ಥಾನದಲ್ಲಿ ಅಷ್ಟೇ. ಅದಾದಮೇಲೆ ನಾವು ಅದನ್ನು ಬಂದುಬಿಟ್ಟು ಕೂದಲು ಎಲ್ಲ ತೆಗೆದ್ಬಿಟ್ಟು ಮತ್ತೆ ಅದನ್ನು ತೊಗೊಂಡೋಗಿ ಹೊಳೆಯಲ್ಲಿ ಬಿಡುವಂಥ ಪದ್ಧತಿ ಇದೆ ಈ ಕಡೆ. ಸೊ ಇಷ್ಟಾದಮೇಲೆ ಪಾಪು ಹೊಸಲು ಕೂಡ ದಾಟಿಸ್ಬಿಡೋಣ, ಯಾಕಂದರೆ ಅವಳು ಓಡೋಗೋಳು. ಹೊಸಲು ಕೂಡ ದಾಟಿಸ್ಬಿಡೋಣ ಇವತ್ತೇ, ಹೊಸಲು ಶಾಸ್ತ್ರ ಕೂಡ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಹೊಸಲು ಶಾಸ್ತ್ರ ಕೂಡ ಮಾಡ್ತಾಯಿದ್ದೀವಿ. ಸೊ ಅವಳಿಗೆ ಎಷ್ಟು ಬೇಗ ಹೋದ್ಲಂತಂದರೆ ಅವಳಿಗೆ ನಾವು ಕರೆಯೋದೇ ಬೇಡ, ಹಾಗೆ ಹೋಗ್ತಾಯಿದ್ಲು. ಸೊ ಬನ್ನಿ ಅವಳು ಹೊಸಲು ಶಾಸ್ತ್ರ ಹೇಗಾಯಿತು ಅನ್ನೋದನ್ನು ಕೂಡ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ನಾವು ದೇವ್ರ ಮನೆ ಒಳಗಡೆ ದಾಟ್ಸೋಣ ಹೊಸಲನ್ನ ಅಂತ ಹೇಳ್ಬಿಟ್ಟು ದಾಟಿಸ್ತಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ನಾವು ಕರೆಯೋದೇ ಬೇಡ, ಅವಳೇ ಆರಾಮಾಗಿ ಬರ್ತಿದ್ದಾಳೆ. ಯಾಕಂತಂದರೆ ಮುಂಚೆನೂ ಹಾಗೆ ಮಾಡೋಳು, ಫುಲ್ ಓಡ್ಕೊಂಡು ಬರೋಳು ಹೊಸಲು ದಾಟೋದಕ್ಕೆ. ನಾವು ದಿನ ಚೆನ್ನಾಗಿಲ್ಲ ಅಂತ ಬಿಟ್ಟಿರಲಿಲ್ಲ. ಸೊ ಇವತ್ತು ದಿನ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಎಲ್ಲ ನೋಡಿಬಿಟ್ಟು ಹೊಸಲು ಕೂಡ ದಾಟಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಹೊಸಲು ದಾಟಿಸ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟ್ ದೇವ್ರ ಮನೆ ದಾಟಿಸಿದ್ವಿ. ದೇವ್ರ ಮನೆ ದಾಟಿಸಿದ್ಮೇಲೆ ನಾರ್ಮಲಿ ಏನೋ ಅರ್ಶಿನ ಕುಂಕುಮ ಎಲ್ಲ ಅವಳಿಗೆ ಸ್ವಲ್ಪ ಇಟ್ಬಿಟ್ಟು ಅಕ್ಷತೆ ಹಾಕಿದ್ವಿ ಅಷ್ಟೇ. ಇದು ನಾವು ತುಂಬ ಸಿಂಪಲ್ಲಾಗಿ ಶಾಸ್ತ್ರ ಮಾಡಿದ್ವಿ, ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ. ಹೊಸಲು ಶಾಸ್ತ್ರ ಅಂತ ಮಾಡ್ತಾರೆ ಅಂತ ನನಗೆ ಕೇಳಿದ್ದೆ ಅಷ್ಟೇ. ನನಗೆ ಇದನ್ನು ಮಾಡ್ತಾರೆ ಇಲ್ಲ, ನಮ್ಮ ಕಡೆ ಮಾಡ್ತಾರೆ ಇಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ನಮ್ಮ ಅತ್ತೆಯವರು ಏನು ಅಷ್ಟೊಂದು ಮಾಡಲ್ಲ ಅಂತ ಹೇಳಿದ್ರು. ಬಟ್ ಎಲ್ಲರೂ ಹೇಳ್ತಿದ್ರಲ್ಲ ಸಿಂಪಲಾಗಿ ಮಾಡಿಬಿಡೋಣ, ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡಿದ್ದಂಥದ್ದು ಅಷ್ಟೇ. ಸೊ ಅವಳು ದೇವ್ರ ಮನೆ ಹೊಸಲು ದಾಟದ ಮೇಲೆ ಮತ್ತು ಮುಂದೆ ಬಾಗಿಲು ಅಂದರೆ ಫ್ರಂಟ್ ಡೋರ್ ಏನಿದೆ ಅದನ್ನು ಕೂಡ ಇವತ್ತೇ ದಾಟ್ಸೋಣ ಅಂತ ಹೇಳಿಬಿಟ್ಟು ಇವಾಗ ಫ್ರಂಟ್ ಡೋರಿಗೆ ಕರ್ಕೊಬಂದಿದ್ದೀವಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ದಾಟ್ತಾಳೆ ಅಂತ ಹೇಳಿಬಿಟ್ಟು ಸೀದಾ ಬಂದ್ಬಿಟ್ಟು ಅವಳೇ ದಾಟ್ತಾಳೆ. ಬಾ 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 ಬಂದ್ಲು ಬಂದ್ಲು ಬಂದ್ಲು. ನಿಧಾನ ಕಾಲಿಡ್ಕೊಂಡು ಚಂದಕ್ಕೆ ತಕ್ಕಂತ ನೋಡು ಬಂದ್ಲ ಮಕ್ಳು ಇಲ್ಲಿ. ಸೊ ಹೀಗೆ ಹೊಸಲು ದಾಟಿದ್ಲು, ತುಂಬ ಕೇರ್ಫುಲ್ಲಾಗಿ ಎಲ್ಲ ನೋಡ್ಕೊಂಡು ಬರ್ತಾಳೆ. ಈವನ್ ಅವಳು ನಿಂತ್ಕೊಳ್ತಾಳೆ, ಇವಾಗ ಕುತ್ಕೊಬೇಕಾದ್ರೂ ಅಷ್ಟೇ ತುಂಬ ನಿಧಾನ ಕುತ್ಕೊತಾಳೆ, ಎಲ್ಲಿ ಏಟಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೊಸಲು ದಾಟಬೇಕಾದ್ರೂ ಅಷ್ಟೇ ಫುಲ್ ಎಲ್ಲಿ ಏನಾಗುತ್ತೆ ಏಟಾಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ನಿಧಾನಕ್ಕೆ ಹುಷಾರಾಗಿ ದಾಟಿದ್ಲು. ಮತ್ತು ನಾವು ಅವಳಿಗೇನು ಫ್ರಾಕ್ ಆಗಲಿ ಹೊಸ ಡ್ರೆಸ್ ಆಗಲಿ ನಾವು ಇದಕ್ಕೇನು ತೊಗೊಬಂದಿರಲಿಲ್ಲ. ನಾರ್ಮಲಿ ಅವಳಿಗೆ ಏನು ಯೂಸ್ ಮಾಡ್ತಿದ್ವಿ ಅದೇ ಡ್ರೆಸ್ ಹಾಕ್ಬಿಟ್ಟು ನಾವು ಹೊಸಲು ಶಾಸ್ತ್ರ ಕೂಡ ಮುಗಿಸಿದ್ವಿ. ಸೊ ಇಷ್ಟು ಹೊಸಲು ಶಾಸ್ತ್ರ ಹೇಗೆ ಅನ್ನಿಸ್ತು, ಮತ್ತು ಜವಳ ಫಂಕ್ಷನ್ದು ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಹೇಗೆ ಅನ್ನಿಸ್ತು, ಮತ್ತು ನಮ್ಮ 3 ಜನದ ಔಟ್ಫಿಟ್ ಹೇಗೆ ಅನ್ನಿಸ್ತು, ಮತ್ತು ಕೂದಲು ತೆಗೆದ ಮೇಲೆ ಪಾಪು ಹೇಗೆ ಕಾಣಿಸ್ತಿದ್ದಾಳೆ. ಸೊ ಇದೆಲ್ಲದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ತುಂಬ ಜನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಿಮಗೆ. ಮತ್ತು ಹೀಗೆ ಸಪೋರ್ಟ್ ಮಾಡಿ, ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಹಾಕ್ತೀನಿ. ನನ್ನ ವ್ಲಾಗ್ನ ಏನಕ್ಕೆ ಲೇಟ್ ಮಾಡಿದೆ ಅಂತಂದರೆ ಆಲ್ರೆಡಿ ನಾನು ಹೇಳಿದೆ ಅಲ್ವಾ, ಮೊಬೈಲಲ್ಲಿ ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಬಟ್ ಮೊಬೈಲ್ ಯಾರೋ ಪಿಕ್ ಪಾಕೆಟ್ ಮಾಡಿದ್ರಿಂದ ನನ್ನ ಹತ್ರ ವೀಡಿಯೋಸ್ ಇರಲಿಲ್ಲ. ಇವಾಗ ನನ್ನ ಹತ್ರ ಯಾವ್ಯಾವ ವೀಡಿಯೋಸ್ ಇತ್ತು ಆ ವೀಡಿಯೋಸ್ನ ನಾನು ಎಲ್ಲ ಕ್ಲಬ್ ಮಾಡಿಬಿಟ್ಟು ಹಾಕಿದ್ದೀನಿ ಈ ಒಂದು ವ್ಲಾಗಲ್ಲಿ.
ಅಷ್ಟೇ. ಕಮಿಂಗ್ ಬ್ಲಾಗ್ಸಲ್ಲಿ ನಾನು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾವು ಸಿಂಪಲ್ಲಾಗಿ ಮಾಡಿದ್ವಿ ಅಂತಂದ್ವಲ್ಲ, ನಾನು ಮತ್ತು ನಮ್ಮ ಅತ್ತೆ ನಮ್ಮ ಮಾವ 3 ಜನ ಪಾಪುಗೆ ಹೊಸ್ಲು ಮೇಲೆ ಕೂರಿಸಿ ಕಾಯಿ ಹೊಡೆದ್ಬಿಟ್ಟು ಮತ್ತು ಅಕ್ಷತೆನ 4 ಜನ ಹಾಕಿದ್ವಿ, ನಾನು ಅತ್ತೆ ಮಾವ ಮತ್ತು ನನ್ನ ಹಸ್ಬೆಂಡು. ಸೊ ಇಷ್ಟು ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.